ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 4 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 50. ಋಷೀಣಾಂ ಭೂರಿವೀರ್ಯಾಣಾಮಪಿ ಸರ್ಗಮವಿಸ್ತೃತಂ ಜ್ಞಾತ್ವಾ ತದ್ಹೃದಯೇ ಭೂಯಶ್ಚಿಂತಯಾಮಾಸ ಕೌರವ. ಅನುವಾದ: ಕುರುಪುತ್ರನೇ, ಅತ್ಯುನ್ನತ ಶಕ್ತಿಯ ಋಷಿಗಳಿದ್ದರೂ ಪ್ರಜಾಸಂಖ್ಯೆಯು ಸಾಕಷ್ಟು ಹೆಚ್ಚದಿರುವುದನ್ನು ಕಂಡ ಬ್ರಹ್ಮನು ಜನಸಂಖ್ಯೆಯನ್ನು ಹೇಗೆ ಹೆಚ್ಚಿಸಬೇಕೆನ್ನುವ ವಿಚಾರದಲ್ಲಿ ಗಂಭೀರವಾಗಿ ಚಿಂತಿಸತೊಡಗಿದನು. ಶ್ಲೋಕ 51. ಅಹೋ ಅದ್ಭುತಮೇತನ್ಮೇ ವ್ಯಾಪೃತಸ್ಯಾಪಿ ನಿತ್ಯದ ನ ಹ್ಯೇದಂತೆ ಪ್ರಜಾನೂನಂ ದೈವಮತ್ರ ವಿಘಾತಕಂ. ಅನುವಾದ: ಬ್ರಹ್ಮನು ತನ್ನಲ್ಲಿಯೇ ಯೋಚಿಸಿದನು, ಅಯ್ಯೋ, ನಾನು ಸರ್ವವ್ಯಾಪ್ತನಾಗಿದ್ದರೂ ಬ್ರಹ್ಮಾಂಡದಲ್ಲೆಲ್ಲ ಇನ್ನೂ ಸಾಕಷ್ಟು ಪ್ರಜಾಸಂಖ್ಯೆ ಇಲ್ಲದಿರುವುದು ಆಶ್ಚರ್ಯಕರವಾಗಿದೆ. ಈ ದುರದೃಷ್ಟಕ್ಕೆ ವಿಧಿಯಲ್ಲದೆ ಬೇರೆ ಯಾವ ಕಾರಣವೂ ಇಲ್ಲ. ಶ್ಲೋಕ 52. ಏವಂ ಯುಕ್ತಕೃತಸ್ತಸ್ಯ ದೈವಂ ಚಾವೇಕ್ಷತಸ್ತದಾ ಕಸ್ಯ ರೂಪಮಭೂದ್ ದ್ವೇಧ ಯತ್ಕಾಯಮಭಿಚಕ್ಷತೆ. ಅನುವಾದ: ಹಾಗೆ ಅವನು ಧ್ಯಾನಮಗ್ನನಾಗಿ ಅಪ್ರಾಕೃತ ಶಕ್ತಿಯನ್ನು ಅವಲೋಕಿಸುತ್ತಿದ್ದಾಗ ಅವನ ಶರೀರದಿಂದ ಮತ್ತೆ 2 ರೂಪಗಳು ಹುಟ್ಟಿದವು. ಈಗಲೂ ಅವು ಬ್ರಹ್ಮನ ಶರೀರವೆಂದೇ ಪ್ರಸಿದ್ಧವಾಗಿವೆ. ಶ್ಲೋಕ 53. ತಾಭ್ಯಾಂ ರೂಪವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ. ಅನುವಾದ: ಹೊಸದಾಗಿ ಬೇರ್ಪಟ್ಟ ಆ 2 ದೇಹಗಳು ಲೈಂಗಿಕ ಸಂಬಂಧದಲ್ಲಿ ಒಂದುಗೂಡಿದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ದಿವ್ಯ ಧ್ವನಿಯ ಮೂಲದ ಹಾಗೆ, ಅಂದರೆ ದೇವೋತ್ತಮ ಪರಮಪುರುಷನ ಒಂದು ವ್ಯಕ್ತಿಗತ ಪ್ರತಿನಿಧಿಯಾಗಿದ್ದಾನೆ. ಅದಕ್ಕೋಸ್ಕರನೇ ಅವನು ಈ ವ್ಯಕ್ತವಾಗಿರುವ ಅವ್ಯಕ್ತವಾಗಿರುವ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ. ಬ್ರಹ್ಮ ಪರಮ ಸತ್ಯದ ಪೂರ್ಣ ರೂಪನಾಗಿದ್ದಾನೆ. ಮತ್ತೆ ಬೇರೆ ಬೇರೆ ಶಕ್ತಿಗಳಿಂದ ಅವನು ಕೂಡಿದಾನೆ ಅಂತ ತಿಳ್ಕೊಂಡ್ವಿ. ಮತ್ತೇನು ತಿಳ್ಕೊಂಡ್ವಿ? ಬ್ರಹ್ಮ ಅಲೈಂಗಿಕ ಜೀವನ ನಿಷೇಧ ಇಲ್ಲದೆ ಇರುವಂತ ಇನ್ನೊಂದು ಶರೀರವನ್ನು ಅವನು ಸ್ವೀಕಾರ ಮಾಡ್ತಾನೆ. ಮತ್ತೆ ಅವನು ಮತ್ತಷ್ಟು ಸೃಷ್ಟಿ ಕಾರ್ಯವನ್ನ ಮಾಡಬೇಕು ಅಂತ ಆ ಕೆಲಸದಲ್ಲಿ ಅವನು ತೊಡಗ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಓದ ಭಾಗದಲ್ಲಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕುರುಪುತ್ರನೇ, ಅತ್ಯುನ್ನತ ಶಕ್ತಿಯ ಋಷಿಗಳಿದ್ರೂ ಕೂಡ ಈ ಪ್ರಜಾಸಂಖ್ಯೆ ಹೆಚ್ಚಾಗದೇ ಇರೋ ಕಾರಣದಿಂದ ಅದನ್ನ ನೋಡ್ತಾನೆ ಬ್ರಹ್ಮ. ಏನು ಪ್ರಜೆಗಳೇ ಜಾಸ್ತಿ ಆಗ್ತಾ ಇಲ್ವಲ್ಲ ಅಂತನ್ಬಿಟ್ಟು ಆಮೇಲೆ ಜನಸಂಖ್ಯೆಯನ್ನ ನಾನು ಹೇಗೆ ಹೆಚ್ಚಿಸ್ಬೇಕು ಅನ್ನೋ ವಿಚಾರದಲ್ಲಿ ಅವನು ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇರ್ತಾನೆ. ಆಮೇಲೆ ಬ್ರಹ್ಮ ತನ್ನಲ್ಲೇ ತಾನೇ ಯೋಚನೆ ಮಾಡ್ಕೊಳ್ತಾನೆ. ಏನು? ಅಯ್ಯೋ, ನಾನು ಸರ್ವವ್ಯಾಪಕನಾಗಿದ್ರು ಅಂದರೆ ಎಲ್ಲ ಕಡೆ ನಾನು ವ್ಯಾಪಿಸಿದ್ರು ಕೂಡ ಬ್ರಹ್ಮಾಂಡದಲ್ಲಿ ಇನ್ನೂ ಹೆಚ್ಚು ಪ್ರಜಾಸಂಖ್ಯೆ ಇಲ್ಲದೆ ಇರೋದು ತುಂಬ ಆಶ್ಚರ್ಯವಾಗಿದೆ ನನಗೆ. ಈ ದುರದೃಷ್ಟಕ್ಕೆ ವಿಧಿ ಅಲ್ಲದೆ ಬೇರೆ ಯಾವ ಕಾರಣನೂ ಇಲ್ಲ. ಯಾಕಂದರೆ ಎಲ್ಲ ಕಡೆ ನಾನು ವ್ಯಾಪ್ತನಾಗಿದ್ದೀನಿ. ನಾನು ಜನಸಂಖ್ಯೆಯನ್ನು ಹೆಚ್ಚಿಸ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದರೂ ಕೂಡ ಜನ ಹೆಚ್ಚಾಗ್ತಾನೆ ಇಲ್ವಲ್ಲ. ಇದಕ್ಕೆ ಕಾರಣ ಏನಂದ್ರೆ ವಿಧಿನೇ ಇರಬೇಕು. ಈ ಒಂದು ದುರದೃಷ್ಟಕ್ಕೆ ವಿಧಿ ಅಲ್ಲದೆ ಬೇರೆ ಇನ್ನೇನು ಕಾರಣ ಇಲ್ಲ ಅಂತ ಅನ್ಸುತ್ತೆ ಅಂತ ಅವನು ಅನ್ಕೊಳ್ತಾನೆ. ಹಾಗೆ ಅವನು ಧ್ಯಾನಮಗ್ನನಾಗಿ ಅಪ್ರಾಕೃತ ಶಕ್ತಿಯನ್ನ ಅವಲೋಕನೆ ಮಾಡ್ತಾ ಇರಬೇಕಾದ್ರೆ ಯಾಕೆ ಆಗ್ತಾ ಇಲ್ಲ ಅಂತನ್ಬಿಟ್ಟು ಅಂದಾಗ ಅವನ ಶರೀರದಿಂದ ಮತ್ತೆ 2 ರೂಪಗಳು ಹುಟ್ಕೊಳ್ಳುತ್ತೆ. ನೋಡಿದ್ರೆ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಯಾಕೆ ಸೃಷ್ಟಿ ಇನ್ನೂ ಮುಂದುವರೆದಿಲ್ಲ, ಹೆಚ್ಚಾಗಿಲ್ಲ, ಪ್ರಜೆಗಳಿಲ್ಲ ಅಂತ ಅವನು ಯೋಚನೆ ಮಾಡ್ತಾ ಅವನು ಧ್ಯಾನ ಮಗ್ನನಾಗಿದ್ದಾಗ ಅವನ ಶರೀರದಿಂದ 2 ರೂಪಗಳು ಹುಟ್ಕೊಳ್ಳುತ್ತೆ. ಈಗಲೂ ಕೂಡ ಅವು ಬ್ರಹ್ಮನ ಶರೀರ ಅಂತಾನೇ ಪ್ರಸಿದ್ಧವಾಗಿವೆ ಅಂತನ್ಬಿಟ್ಟು ಇಲ್ಲಿ ತಿಳ್ಕೊಂಡ್ವಿ. ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನೋಡಿ, ಎಲ್ಲ ಸೃಷ್ಟಿ ಆಯಿತು, ಕಡೆಗೆ ಯಾಕೆ ಈ ಒಂದು ಸಂತತಿ ಮುಂದುವರಿತಾ ಇಲ್ಲ, ಹೆಚ್ಚಾಗ್ತಾ ಇಲ್ಲ ಅಂತ ಅವನು ಯೋಚನೆ ಮಾಡಿ ಧ್ಯಾನಸ್ಥನಾದಾಗ ಅವನ ಶರೀರದಿಂದ 2 ರೂಪಗಳು ಹುಟ್ಕೊಳ್ಳುತ್ತೆ. ಅದು ಕೂಡ ಬ್ರಹ್ಮನ ಶರೀರ ಅಂತಾನೆ ಹೇಳ್ತಾರೆ. ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ, ಬ್ರಹ್ಮನ ದೇಹದಿಂದ 2 ಶರೀರಗಳು ಹೊರಬಂದವು.
ಒಂದಕ್ಕೆ ಮೀಸೆ ಇತ್ತು ಮತ್ತು ಇನ್ನೊಂದಕ್ಕೆ ಉಬ್ಬಿದ ಸ್ತನಗಳಿದ್ದವು. ಅವರ ಅಭಿವ್ಯಕ್ತಿಯ ಮೂಲವನ್ನು ಯಾರೂ ವಿವರಿಸಲಾರರು. ಆದ್ದರಿಂದ ಈ ದಿನದವರೆಗೂ ಅವನ್ನು ಅವನ ಪುತ್ರ ಅಥವಾ ಪುತ್ರಿ ಎಂಬ ಬಾಂಧವ್ಯದ ಸೂಚನೆ ಇಲ್ಲದ ಕಾಯಂ ಅಥವಾ ಬ್ರಹ್ಮನ ಶರೀರವೆಂದೇ ತಿಳಿಯಲಾಗಿದೆ. ನೋಡಿದ್ರ, ಈ ವಿಷಯ ನಮಗೆ ಗುರುಗಳಿಂದ ಗೊತ್ತಾಗತ್ತೆ. ಏನು, ಬ್ರಹ್ಮನ ದೇಹದಿಂದ 2 ಶರೀರ ಹೊರಗಡೆ ಬಂತು ಅಂತಂದ್ರಲ್ಲ, ಅದು ಯಾವುದು ಅಂತಂದರೆ, ಒಂದಕ್ಕೆ ಮೀಸೆ ಇತ್ತು ಅಂದರೆ ಗಂಡಸು, ಇನ್ನೊಂದಕ್ಕೆ ಉಬ್ಬಿದ ಸ್ತನಗಳಿದ್ವು ಅಂತಂದರೆ ನಾವು ಹೆಂಗಸು ಅಂತ ಅದಕ್ಕೆ ಹೆಸರು ಕೊಟ್ಕೊಂಡಿದ್ದೀವಲ್ವ. ಅದು 2 ಶರೀರ ಆ ಬ್ರಹ್ಮನ ದೇಹದಿಂದ ಬಂದಿರುವಂಥದ್ದು. ಇದರ ಮೂಲ ಯಾವುದು ಅಂತ ಯಾರೂ ವಿವರಣೆ ಮಾಡೋದಕ್ಕಾಗೋದಿಲ್ಲ. ಮೊದಲನೇ ಪುರುಷ ಸ್ತ್ರೀ ಎಲ್ಲಿಂದ ಬಂದರು ಅಂತಂದರೆ ಯಾರೂ ಹೇಳೋಕ್ಕಾಗಲ್ಲ. ಬ್ರಹ್ಮನ ಶರೀರದಿಂದ ಉತ್ಪತ್ತಿ ಆಯ್ತು ಅಷ್ಟೇ, ಬಂತೆ ಹೊರತು ಅದರ ಮೂಲ ಏನು ಅಂತ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಈ ದಿನದವರೆಗೂ ಕೂಡ ಅವರು ಹೇಗೆ ಹುಟ್ಟಿದ್ರು ಏನು ಅದಕ್ಕೋಸ್ಕರ ಬ್ರಹ್ಮನ ಮಗ ಮಗಳು ಅಂತ ಹೇಳೋದಿಲ್ಲ. ಅದು ಸ್ವಯಂ ಬ್ರಹ್ಮನ ಶರೀರ ಅಂತಲೇ ಹೇಳ್ತಾರೆ. ಅದು ಹೇಗಾಯಿತು ಏನು ಗೊತ್ತಿಲ್ಲ. ಅಲ್ಲಿ ಬಾಂಧವ್ಯದ ಸೂಚನೆ ಇಲ್ಲದೆ ಇರೋದ್ರಿಂದ ಖಾಯಂ ಅಂದರೆ ಅಥವಾ ಬ್ರಹ್ಮನ ಶರೀರ ಅಂತಲೇ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಹೊಸದಾಗಿ ಬೇರ್ಪಟ್ಟಂತಹ 2 ದೇಹಗಳು ಅಂದರೆ ಬ್ರಹ್ಮನ ಒಂದು ಶರೀರದಿಂದ 2 ದೇಹಗಳು ಬೇರ್ಪಟ್ಟು ಬಂತು. ಆಮೇಲೆ ಅದು ಲೈಂಗಿಕ ಸಂಬಂಧದಲ್ಲಿ ಒಟ್ಟಾಗತ್ತೆ. ಅರ್ಥ ಆಯ್ತಾ? ಬ್ರಹ್ಮನ ಶರೀರದಿಂದ 2 ದೇಹಗಳು ಉತ್ಪತ್ತಿ ಆಗುತ್ತೆ. ಅಂದರೆ ಆ ಒಂದು ದೇಹದಿಂದ 2 ಭಾಗವಾಗಿ ಬರುತ್ತದು. ಒಂದು ಗಂಡಾಗಿ ಒಂದು ಹೆಣ್ಣಾಗಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಆ 2 ದೇಹಗಳು ಲೈಂಗಿಕ ಸಂಬಂಧದಲ್ಲಿ ಒಂದುಗೂಡುತ್ತೆ. ಅಂದರೆ ಆ 2 ಸೇರಿದಾಗ ಒಂದುಗೂಡುತ್ತೆ ಅನ್ನೋದು ಇದರ ಅರ್ಥ. ಈಗ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಯಿತು. ಅಂದರೆ ಹೇಗೆ ಈ ಒಂದು ಸೃಷ್ಟಿಯನ್ನು ಹೆಚ್ಚು ಮಾಡೋದು ಅನ್ನೋದ್ರ ಬಗ್ಗೆ ಬ್ರಹ್ಮ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನ ಶರೀರದಿಂದ ಈ 2 ದೇಹಗಳು ಉತ್ಪತ್ತಿಯಾದವು ಅನ್ನೋದು ಗೊತ್ತಾಯ್ತಲ್ವಾ. ಆಮೇಲೆ ಅವು ಲೈಂಗಿಕ ಸಂಬಂಧ ಬಂದಾಗ 2 ಸೇರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.